ನ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗಿದೆ. ಈ ನಟೋರಿಯಸ್ ಗ್ಯಾಂಗ್ ಮಾಡ್ತಾ ಇದ್ದಂತ ಅಟ್ಟಹಾಸ ಇದೀಗ ಒಂದೊಂದಾಗೆ ತೆರೆದುಕೊಳ್ತಾ ಇದೆ. ಶಾಸಕ ಹ್ಯಾರಿಸ್ ಬಂಟ ಕಾರ್ಪೊರೇಟರ್ನ ಗೂಂಡಾಗಿರಿ ಇದಾಗಿದೆ. ಫ್ಲೆಕ್ಸ್ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ರಾಡು ಮಚ್ಚುಗಳಿಂದ ಹಲ್ಲೆ ಮಾಡಲಾಗಿದೆ. 2017 ಡಿಸೆಂಬರ್ 26ರಂದು ತಿಪ್ಪಸಂದ್ರದ ಕಾಂಗ್ರೆಸ್ ಭವನದ ಬಳಿ ಈ ಘಟನೆ ನಡೆದಿದೆ. ಹಾಗೆ ಹಲ್ಲೆಯ ದೃಶ್ಯ ಜೀವನ್ ಭೀಮಾನಗರ ಠಾಣೆ ಪೊಲೀಸರಿಗೆ ಸಿಕ್ಕಿದ್ರೂ ಕೂಡ ಕೇಸನ್ನ ದಾಖಲಿಸಿಕೊಂಡಿಲ್ಲ. ಶಾಸಕ ಹ್ಯಾರಿಸ್ ಬೆಂಬಲಿಗ ಅನ್ನೋ ಕಾರಣಕ್ಕೆ ದೂರನ್ನ ಪೊಲೀಸರು ದಾಖಲಿಸಿಕೊಂಡಿಲ್ಲ. ಎನ್ ಗ್ಯಾಂಗ್ ಏನೇ ಮಾಡಿದ್ರು ಕೈಕಟ್ಟಿ ಕುಳಿತುಕೊಳ್ತಾರಾ ಹಾಗಾದ್ರೆ ಪೊಲೀಸರು? ಅದು ಕೂಡ ಫ್ಲೆಕ್ಸ್ ಹಾಗೆ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ರಾಡಿನಿಂದ ತೀವ್ರವಾಗಿ ಹಲ್ಲೆಯನ್ನ ನಡೆಸಲಾಗಿದೆ. 26ನೇ ಡಿಸೆಂಬರ್ 2017ರಂದು ನಡೆದಂತಹ ಘಟನೆ. ಸಾಕ್ಷ್ಯ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತ ಕೇಸನ್ನ ದಾಖಲಿಸಿಕೊಂಡಿಲ್ಲ ಪೊಲೀಸರು. ಎನ್ ಗ್ಯಾಂಗ್ನ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗಿದೆ. ಇದು ಎನ್ ಗ್ಯಾಂಗ್ ನ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗಿರೋದು. ಬ್ಯಾನರ್ ಹಾಗೆ ಫ್ಲೆಕ್ಸ್ ಕಟ್ಟುವಂತ ವಿಚಾರಕ್ಕಾಗಿ ಆದಂತ ಗಲಾಟೆ. ಹ್ಯಾರಿಸ್ ಬಂಟ ಅನ್ನೋ ಕಾರಣಕ್ಕಾಗಿ ಆಡಿದ್ದೆ ಆಟ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇವರ ಮತ್ತೊಂದು ಕರ್ಮಕಾಂಡ ಈ ಮುಖಾಂತರ ಬಯಲಿಗೆ ಬಂದಿದೆ. ತಿಪ್ಪಸಂದ್ರ ಕಾಂಗ್ರೆಸ್ ಭವನದ ಬಳಿ ನಡೆದಂತ ಘಟನೆ. ಆ ಘಟನೆಯ ಸಂದರ್ಭದ ಚಿತ್ರಣವನ್ನ ನಾವೀಗ ನೋಡ್ತಾ ಇದ್ದೇವೆ. ಫ್ಲೆಕ್ಸ್ ಅನ್ನ ಹರಿದು ಹಾಕಿರೋ ಚಿತ್ರಣ ಗಲಾಟೆಯ ಸಂದರ್ಭದಲ್ಲಿ ಡಿಸೆಂಬರ್ 2017ರಂದು ನಡೆದಿರುವಂತಹ ಘಟನೆ. ಸಾಕ್ಷ್ಯ ಒದಗಿಸಿದ್ರೂ ಕೂಡ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡಿಲ್ಲ. ಕಾರಣ ಹ್ಯಾರಿಸ್ ಬಂಟ ಅನ್ನೋ ಕಾರಣಕ್ಕಾಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರವಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಹ್ಯಾರಿಸ್ ಬಂಟ ಅನ್ನೋ ಕಾರಣಕ್ಕೆ ಆಡಿದ್ದೆ ಆಟನ? ಇವರ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗಿದೆಯಲ್ಲ, ಸಾಕ್ಷಿ ಇದ್ರು ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ ಪೊಲೀಸರು ಅಂತ? ಖಂಡಿತವಾಗಿ ಸ್ವಾಮಿ, ಇದಕ್ಕೆಲ್ಲವಕ್ಕೂ ಕೂಡ ಒಂದೇ ಉತ್ತರ. ಹ್ಯಾರಿಸ್ ಬಂಟ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಅಭಿಲಾಷ್ ರೆಡ್ಡಿ ಕಾರ್ಪೊರೇಟರ್ ಶಿಲ್ಪಾ ಅಭಿಲಾಷ್ ಏನಿದ್ದಾರೆ, ಇವರ ಗಂಡನಾದಂತಹ ಅಭಿಲಾಷ್ ರೆಡ್ಡಿಯನ್ನ ಜೀವನ್ ಭೀಮಾನಗರ ಪೊಲೀಸರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೂ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು. ಯಾಕಂದ್ರೆ ಡಿಸೆಂಬರ್ 26, 2017ರಂದು ಇಂದಿರಾನಗರದ ಕಾಂಗ್ರೆಸ್ ಭವನ ಬಳಿ ಒಂದು ದೊಡ್ಡದಂತ ಒಂದು ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಇಬ್ಬರು ಕೂಡ ಸಾಕಷ್ಟು ಗಲಾಟೆ ನಡೆಯುತ್ತೆ. ಇದರಲ್ಲಿ ಪ್ರಮುಖವಾಗಿ ಮುರುಗನ್ ಅನ್ನುವಂತಹ ಸ್ಥಳೀಯ ಇಂದಿರಾನಗರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೂ ಮತ್ತೆ ಆ ಭಾಗದ ಕಾರ್ಪೊರೇಟರ್ ಆದಂತಹ ಶಿಲ್ಪಾ ಅಭಿಲಾಷ್ ರೆಡ್ಡಿ ಅವರ ಗಂಡರಾದಂತಹ ಅಭಿಲಾಷ್ ರೆಡ್ಡಿ ಅವರಿಗೂ ಸಾಕಷ್ಟು ಗಲಾಟೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅಭಿಲಾಷ್ ರೆಡ್ಡಿ ಮಚ್ಚು ಲಾಂಗ್ಗಳಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾಂಗ್ರೆಸ್ ಭವನದಲ್ಲಿರುವಂತಹ CCTVಯಲ್ಲಿ ಸ್ಪಷ್ಟವಾಗಿ ಈ ದೃಶ್ಯಗಳು ಕೂಡ ಎಲ್ಲವೂ ಕೂಡ ಸೆರೆ ಆಗ್ತವೆ. ಈ ಒಂದು CCTV ದೃಶ್ಯಗಳು ಮತ್ತೆ ಮೆಡಿಕಲ್ ರಿಪೋರ್ಟ್ ಎಲ್ಲವನ್ನೂ ಇಟ್ಕೊಂಡು ಅವರು ನೇರವಾಗಿ ಜೀವನ್ ಭೀಮಾನಗರ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಅಭಿಲಾಷ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲ್ಲ. ಇದಕ್ಕೆಲ್ಲವೂ ನೇರವಾದಂತಹ ಒಂದು ಸ್ಪಷ್ಟವಾದಂತಹ ಕಾರಣ ಪೊಲೀಸರು ಕೊಡುವಂಥದ್ದು. ಅವರು ಏನು ಅಭಿಲಾಷ್ ರೆಡ್ಡಿ ಇದ್ದಾರೆ, ಇವರು ಹ್ಯಾರಿಸ್ನ ಬಂಟ ಅನ್ನುವಂತಹ ಒಂದು ಕಾರಣ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ FIR ಕೂಡ ದಾಖಲು ಮಾಡಿಕೊಡಲ್ಲ. ಇನ್ನು ರವಿ, ಈಗ ಹಲ್ಲೆಗೊಳಗಾದಂತಹ ವ್ಯಕ್ತಿ ಈ ಟೈಮಲ್ಲಿ ಏನಂತ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಆಗ ಯಾವೆಲ್ಲ ಪೊಲೀಸರನ್ನ ಅವರು ಭೇಟಿ ಮಾಡಿದ್ರು, ಅಂದ್ರೆ ಕೇಸ್ ದಾಖಲಿಸ್ಕೊಳ್ಳಿ ಅಂತ ಯಾವೆಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ರು ಆ ಸಂದರ್ಭದಲ್ಲಿ? ಖಂಡಿತವಾಗಿ ಹಲ್ಲೆಗೆ ಒಳಗಾದಂತಹ ದೃಶ್ಯಗಳಿರ್ಬೋದು ಮತ್ತೆ ಮೆಡಿಕಲ್ ರಿಪೋರ್ಟ್ ಇವೆಲ್ಲವನ್ನು ಕೂಡ ನೇರವಾಗಿ ತಗೊಂಡು ಜೀವನ್ ಭೀಮಾನಗರ ಪೊಲೀಸರಿಗೆ ಕೊಡ್ತಾರೆ. ಸಂಬಂಧಪಟ್ಟಂತಹ DCP ಅವರ ಗಮನಕ್ಕೂ ಕೂಡ ತರ್ತಾರೆ. ಅಂದರೆ MLC ಆಗುತ್ತೆ, ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಮೆಡಿಕಲ್ ರಿಪೋರ್ಟ್ ಕೂಡ MLCಯಲ್ಲಿ ಸ್ಪಷ್ಟವಾಗಿ ರಿಜಿಸ್ಟರ್ ಆಗಿರುತ್ತೆ. ಅಂದರೆ ಈತನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಒಂದು ವರದಿಯನ್ನು ವೈದ್ಯರು ಕೂಡ ಕೊಡ್ತಾರೆ. ಆ ಒಂದು ವರದಿ ಸಾಕು ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡೋಕ್ಕೆ. ಇದೊಂದು ಆಧಾರ ಸಿಕ್ಕಿದ್ರೆ ಸಾಕು ಅಂತೇಳಿ ಪೊಲೀಸರು ಕಾಯ್ತಾ ಇರ್ತಾರೆ. ಆದರೆ ಇಂತಹ ಒಂದು ಆಧಾರ ಜೊತೆಗೆ ಇಂದಿರಾ ಕಾಂಗ್ರೆಸ್ ಭವನ್ಗೆ ಸಂಬಂಧಪಟ್ಟಂತಹ CCTVಯಲ್ಲೂ ಕೂಡ ಆತನ ಮೇಲೆ ಹಲ್ಲೆ ಮಾಡಿದಂತಹ ದೃಶ್ಯಗಳು ಸ್ಪಷ್ಟವಾಗಿ ಸೆರೆಯಾಗಿದ್ರು ಕೂಡ ಈ ಎರಡು ಆಧಾರ ಇಟ್ಕೊಂಡು ಯಾವುದೇ ಒಬ್ಬ ತನಿಖಾಧಿಕಾರಿ ಸಂಬಂಧಪಟ್ಟಂತ FIR ರಿಜಿಸ್ಟರ್ ಮಾಡ್ಕೊಂಡು ಆತನ ಅರೆಸ್ಟ್ ಮಾಡಲೇಬೇಕು. ಆದರೆ ಆ ಒಂದು ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆದಂತಹ ರಾಮಚಂದ್ರ ಬಜೆತ್ ಏನಂತಾರೆ, ಇದು ಸ್ಥಳೀಯ ಲೋಕಲ್ ಲೀಡರ್ಗಳ ಕೈವಾಡ ಇರುವಂಥದ್ದು. ಜೊತೆಗೆ ರಾಮಲಿಂಗ ರೆಡ್ಡಿ ಅವರೇ ನೇರವಾಗಿ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೆದಿರುವಂತಹ ಆಂತರಿಕ ಕಿತ್ತಾಟ, ಈ ಒಂದು ಹಿನ್ನೆಲೆ ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಡಿ ಅಂತೇಳಿ ಖುದ್ದು ಹೋಮ್ ಮಿನಿಸ್ಟ್ರೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ ಅನ್ನುವಂತಹ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಓಕೆ ರವಿ, ಇನ್ನಷ್ಟು ಮಾತನಾಡ್ತೀವಿ. ಈಗ ಹಲ್ಲೆಗೊಳಗಾದವರ ಸಂಬಂಧಿಯಾದಂತ ಮುರುಗನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮುರುಗನ್ ಅವರೇ. ಹೇಗೆ ಒಂದು ಚಿಕ್ಕ ವಿಚಾರ ಈ ಮಟ್ಟಿಗೆ ದೊಡ್ಡಗೆ ಮಾರಣಾಂತಿಕ ಹಲ್ಲೆ ಮಾಡೋ ಮಟ್ಟಕ್ಕೆ ಹೋದ್ರೂ ಕೂಡ ಯಾರು ಕೂಡ ಕೇಸ್ ದಾಖಲಿಸ್ಕೊಂಡಿಲ್ಲ? ಅವತ್ತೆಲ್ಲ ಏನ್ ನಡೀತು ನಿಮ್ಮ ಗಮನಕ್ಕೆ ಬಂದ ಹಾಗೆ ಮುರುಗನ್? ಮೇಡಮ್ ನಾನು ಹಲೋ ಮುರುಗನ್ ಅವರೇ, ಕೇಳಿಸ್ತಿದೆ, ಮಾತಾಡಿ. ಅವತ್ತು ಏನ್ ನಡೀತು ನಿಮ್ಗೆ ಗೊತ್ತಾದ ಹಾಗೆ ಹೇಳಿ. ಮೇಡಮ್, ಡಿಸೆಂಬರ್ 26ನೇ ತಾರೀಕು ನನಗೆ ನಮ್ಮ
ಇಂದಿರಾನಗರ್ ಟಿಪ್ಸ್ ಅಂದ್ರೆ ಕಾಂಗ್ರೆಸ್ ಭವನದಿಂದ ಫೋನ್ ಬಂತು, ಈ ತರ ನಮ್ಮ ಆಫೀಸ್ ಮುಂದೆ ಇರೋ ಬ್ಯಾನರ್ ಗಳೆಲ್ಲ ಅರ್ಧ ಆಗ್ತಾ ಇದಾರೆ, ನೀವು ಬನ್ನಿ ಅಂತೇಳಿ. ಆಸ್ ಎ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಇಮಿಡಿಯೇಟ್ ಆಗಿ ನಾನು ಕಾರ್ ತಗೊಂಡು ಸ್ಥಳಕ್ಕೆ ಹೊರಟೆ. ಅಲ್ಲಿ ಹೋದಾಗ ನಮ್ಮ ಅಭಿಲಾಷ್ ರೆಡ್ಡಿ ಮತ್ತೆ ಲಕ್ಷ್ಮೀ ವೆಂಕಟೇಶ್ ಮತ್ತೆ ಅವರು ಸಂಘಟಕರು ಎಲ್ಲ ಒಂದು ಎದುರುಗಡೆ ಆಫೀಸ್ ಎದುರುಗಡೆ ನಿಂತ್ಕೊಂಡು ಒಂದು 20-30 ಜನ ನಿಂತ್ಕೊಂಡು ಇಲ್ಲ ಮಚ್ಚಗಳು ಅದು ಇದೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ನಾನು ಕಾರ್ ನಿಲ್ಲಿಸ್ಬಿಟ್ಟು ನಮ್ಮ ಪಕ್ಷದವ್ರ ತಾನೇ ಎದುರುಗಡೆ ನಿಂತಿದಾರಲ್ಲ ಅಂತೇಳಿ ಮಾತಾಡಕ್ ಹೋದಾಗ ಏಕಾಏಕಿ ಏನತ್ರ ಏನು ಎಂತ ನೀನು ಕೇಳಿದ್ರೆ ಕೆಟ್ಟ ಮಾತಲ್ಲಿ ಬೈದು ಅಭಿಲಾಷ್ ರೆಡ್ಡಿ ನಮ್ಮ ಶಿಲ್ಪಾ ಅಭಿಲಾಷ್ ರೆಡ್ಡಿ ಕಾರ್ಪೊರೇಟರ್ ಇದಾರಲ್ಲ ಅವರು ಗಂಡ ಅಂತ ಅಭಿಲಾಷ್ ರೆಡ್ಡಿ ಅವರು ಏಕಾಏಕಿ ನನ್ನ ಹೊಡಿಯಕ್ ಶುರು ಮಾಡಿದ್ರು. ನಾನು ಕೆಳಗಡೆ ಬಿದ್ದಾಗ ಹೊಡಿಯೋದಾಗ ಅವ್ರ ಬೆಂಬಲಿಗರು ನನ್ನ ಕತ್ತಿ ಹಿಂದ್ಗಡೆ ಬಂದು ಹಿಗ್ಗ ಮುಗ್ಗ ಹೊಡೆದಾಕ್ತರು. ನನ್ನ ಕೈಲಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದಾರ ಅವರು, ನನ್ನೇ ಹೊಡೆದಿರೋದು. ನಾನು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 45 ನಿಮಿಷ ನನಗೆ ಪ್ರಜ್ಞೆ ತಪ್ಪೋಯ್ತು. ನನಗೆ ಏನಾಯ್ತು ಎಂತ ಆಯ್ತು ಏನು ಗೊತ್ತಿರ್ಲಿಲ್ಲ. ನಾನು ಹೋಗಿರೋದು ಏನಕ್ಕೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ತಾನೆ ನಮ್ಮ ಫ್ರೆಂಡ್ಗಳ ತಾನೆ ಅಂತ ಹೋದ ಹತ್ರ. ಹಾಗಾಗಿ ನಮ್ಮ ಕಾಂಗ್ರೆಸ್ ನಾನು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಾನು ಪಕ್ಷ ಪರವಾಗಿ ಕೆಲಸ ಮಾಡೋಂತ ವ್ಯಕ್ತಿ, ನನ್ನನ್ನೇ ತರ ಹೊಡೆದ್ರು. ಆ ಫ್ಲೆಕ್ಸ್ ವಿಚಾರವಾಗಿ ಮುಂಚೆ ಏನಾದ್ರು ಮಾತಾಡಿದ್ರೆ ಯಾಕೆ ಹಂಗೆ ಏಕಾಏಕಿ ಬಂದು ಹರಿದಿದ್ದು ಯಾಕೆ? ಇಲ್ಲ ಮೇಡಮ್, ಫ್ಲೆಕ್ಸ್ ವಿಚಾರ ನನ್ನ ಹತ್ರ ಯಾವತ್ತು ಕೂಡ ಅವ್ರು ಏನು ಮಾತಾಡಿಲ್ಲ. ಫ್ಲೆಕ್ಸ್ ವಿಚಾರಕ್ಕೂ ನನಗೂ ನಾನು ಯಾವತ್ತು ಫ್ಲೆಕ್ಸ್ ಅರಿಯೋ ಕೆಲಸ ಅಂತ ನಾನು ಮಾಡೋದಿಲ್ಲ. ನಾನು ಪಕ್ಷ ಕೆಲಸ ಮಾಡೋನು. ನನ್ನ ಫ್ಲೆಕ್ಸ್ ವಿಷಯ ನನಗೆ ಗೊತ್ತೂ ಇರ್ಲಿಲ್ಲ. ಆದ್ರೆ ನನಗೆ ಮಾಹಿತಿ ಬಂದಾಗ ಇವರು ರಮೇಶ್ ಅವ್ರ ಬೆಂಬಲಿಗರು ಮಾದೇವಪ್ಪ ಇತರ ಶಿವರಾಮನವರ MLA ಅಭ್ಯರ್ಥಿ 2018ನೇ ಸಾಲಿನ ಅಭ್ಯರ್ಥಿ ಅಂತ ಹಾಕಿದ್ರು ನೋಡ್ಬಿಟ್ಟು ಅವ್ರಿಗೆ ಅರ್ಧ ಹಾಕಿದ್ರು ಅಂತ ಹೇಳಿ ಸುದ್ದಿ ಇದೆ. ಬಟ್ ಇವರು ಅವ್ರ ಆಫೀಸ್ ಮೇಲೆ ಹಾಕಿರೋ ಬ್ಯಾನರ್ಗಳನ್ನೇ ಬಂದು ಅರ್ದಿದ್ದಾರೆ. ನಮ್ಮ ಪರಮೇಶ್ ಅವ್ರದ್ದು ಫೋಟೋ ಇರೋ, ಸೋನಿಯಾ ಗಾಂಧಿ ಮೇಡಮ್ ಅವ್ರ ಫೋಟೋ ಇರ್ಬೋದು, ಅದನ್ನು ಕೂಡ ಅರ್ಧವ್ರೆ. ಅದನ್ನ ನೋಡಕ್ಕಂತ ಹೋದೆ ಮೇಡಮ್, ಅಷ್ಟೇ ನಾನು. ಸೊ ಏಕಾಏಕಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ್ರು. ಓಕೆ ಮುರುಗನ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ. ಇದು ಸ್ವತಃ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಮುರುಗನ್ ಅವರು ಹೇಳಿದ್ದು. ಅವತ್ತು ಘಟನೆ ನಡೀತು ಅನ್ನೋದ್ರ ಬಗ್ಗೆ ವಿವರಿಸಿದ್ರು. ಆದರೆ ಈ ಸಂಬಂಧ ಯಾವುದೇ ಕೇಸನ್ನು ಕೂಡ ದಾಖಲಿಸಿಕೊಳ್ಳೋದಿಲ್ಲ, ಸಾಕ್ಷಿ ಕೊಟ್ಟರು ಕೂಡ ಈ ಕೇಸ್ ರಿಜಿಸ್ಟರ್ ಆಗೋದಿಲ್ಲ.